ಏ ಬತ್ಲು ಮನೆಗೆ ಹಾಕ್ಸ್ಬಿಡಿ ಒಟ್ಟಿಗೆ, ಆಮೇಲೆ ಒಂದ್ಸರಿ ಹಾಕ್ಸೋರಂತೆ ಎರಡೆರಡು ಸರಿ. ಹಾಂ, ಬಚ್ಲು ಮನೇಲಿ ಹಾಕ್ಸೋರೆ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶನಿವಾರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಶನಿವಾರದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಮೇಕೆ ಮರಿಗಳನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ ಏನು ಅಂತ. ಇದು ಬಂದು ದೇವರ ಕಾರ್ಯ ಅಂತ ಹೇಳ್ಬೋದು. ದೇವರಿಗೆ ಹರಕೆ ಮಾಡ್ಕೊಂಡಿದ್ರು. ಸುಮ್ಮನೆ ಹಾಗೆ ಒಂದು 4 ಜನಕ್ಕೆ ಮರಿಯೆಲ್ಲ ಕಡಿದು ಒಂದು 4 ಜನಕ್ಕೆ ಊಟ ಹಾಕ್ತೀವಿ ಅಂತೇಳಿ ಚೈತ್ರ ಹರಕೆ ಮಾಡ್ಕೊಂಡಿದ್ಲು. ಅದಕ್ಕೆ ಹರಕೆನ ತೀರಿಸ್ತಾ ಇದ್ದಾರೆ ಅಷ್ಟೇ. ಏನಂದರೆ ದೇವ್ರ ಹೆಸರಲ್ಲಿ ನಾವು ಊಟ ಮಾಡುವಂಥದ್ದು. ಆ ಥರ ದೇವರೇನು ಬಂದು ತಿನ್ನಲ್ಲ. ಇವರು ಒಂದು 4 ಜನಕ್ಕೆ ಊಟ ಹಾಕೋಣ ಅಂಥೇಳಿ ಈ ಥರ ಮಾಡಿದ್ದಾರೆ ಅಷ್ಟೇ. ನಾನು ಹೇಳ್ತಾ ಇರೋದೇನೆಂದರೆ ಮೇಕೆ ಮರಿಗಳನ್ನ ಈ ಕಡೆ ಹೊರಗಡೆ ಕಟ್ಟೋಣ ಅಂತ ಹೇಳ್ತಾಯಿದ್ರು. ಹೊರಗಡೆ ಕಟ್ಟಿದ್ರೆ ಅವಾಗ ಟೈಮ್ ಬಂದು 6:30-7 ಗಂಟೆ ಸಂಜೆ ಆಗಿತ್ತು. ಮತ್ತು ನೈಟು ಮಲಗಬೇಕಾದ್ರೆ ಮತ್ತೆ ಅದನ್ನು ಒಳಗಡೆ ಕಟ್ಟಬೇಕು. ಅದಕ್ಕೆ ಒಂದೇ ಸರಿ ಬಚ್ಚಲ ಮನೆಗೆ ಕಟ್ಬಿಟ್ರೆ ಸರಿ ಹೋಗುತ್ತೆ ಅಂಥೇಳಿ ನಾನು ಅವರಿಗೆ ಹೇಳ್ತಾಯಿದ್ದೆ, ಬಚ್ಚಲ ಮನೇಲಿ ಕಟ್ಬಿಡಿ, ಮತ್ತು ಒಂದು ಸರಿ ಕಟ್ಟೋದು ಪದೇ ಎರಡೆರಡು ಕೆಲಸ ಏನಕ್ಕೆ ಮಾಡ್ತೀರಾ ಅಂತ. ಹಾಗೆ ಸರಿ ಅದೇ ಸರಿ ಅಂದ್ಬಿಟ್ಟು ಬಚ್ಚಲ ಮನೇಲಿ, ಅಂದರೆ 3 ಮರಿನೂ ಬಚ್ಚಲ ಮನೆಯಲ್ಲಿ ಕಟ್ಟೋಕ್ಕಾಗಲ್ಲ. ಅದಕ್ಕೆ 2 ಮರಿ ಬಚ್ಚಲ ಮನೇಲಿ, 1 ಮರಿ ಸ್ವಲ್ಪ ಹೊರಗಡೆಗಾದಂಗೆ ಅಲ್ಲಿ ಕಟ್ಟಿದ್ವಿ. ಅಂದರೆ ಯಾರಾದರೂ ಅಲ್ಲಿ ಮಲ್ಕೋಬೋದು ಅಂತೇಳಿ ಕೆಳಗಡೆ ಮನೇಲಿ ಆ ಥರ ಮಾಡಿದ್ವಿ. ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅವತ್ತು ನಾವು ಹೇಳ್ತಾಯಿದ್ವಿ ಭಟ್ರುಗಳು ಬಂದಿದ್ರಲ್ಲ, ಅವ್ರ ಕೈಯಲ್ಲಿ ಅಡುಗೆ ಮಾಡಿಸಿ ಅಂದರೆ 1 ಟೈಮಿಗೆ ನೀವೇ ಮಾಡ್ಕೊಬಿಡಿ ಅಂತೇಳಿದರು. ಅದಕ್ಕೆ ಮೈನಾ ಬಂದಿರಲಿಲ್ಲ ಇನ್ನು. ಚೈತ್ರನೇ ಅಡುಗೆ ಎಲ್ಲ ಮಾಡ್ತಾಯಿದ್ಲು. ಅಂದರೆ ಮೊಳಕೆ ಕಾಳು ಸಾಂಬಾರು ಎಲ್ಲ ಮಾಡಿದ್ಲು. ಹಾಗೆ ಅನ್ನ ಮುದ್ದೆ ಎಲ್ಲ ಆಯಿತು. ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ. ಫುಲ್ಲು ಮಕ್ಕಳೆಲ್ಲ ಆಟ ಆಡಿಕೊಂಡು ಕಿರ್ಚ್ಕೊಂಡು ಎಲ್ಲ ಊಟ ಮಾಡ್ತಾಯಿದ್ರು. ಆವಾಗ ನೋಡಿ, ಇದು ಮೊಳಕೆ ಕಾಳು ಮಸಾಲೆ ಸಾಂಬಾರಲ್ಲ, ಇದು ಬಂದು ಮೊಳಕೆ ಕಾಳು ಸೇಮ್ ಬೇಳೆ ಸಾರು ನಾವು ಹೇಗೆ ಮಾಡ್ತೀವಿ ಸೇಮ್ ಅದೇ ಥರನೇ ಮಾಡೋದು. ಇದರಲ್ಲಿ ಮಸಾಲೆ ಇರಲ್ಲ. ಚೆನ್ನಾಗಿರುತ್ತೆ ಸಾಂಬಾರು. ನನಗೆ ಸ್ವಲ್ಪ ಈ ಸಾಂಬಾರು ಇಷ್ಟ. ಮೋಹನ್ ಮಾಮನಿಗೆ ಸ್ವಲ್ಪ ಮಸಾಲೆ ಸಾಂಬಾರು ಇಷ್ಟ ಆಗುತ್ತೆ. ನನಗೆ ಉಪ್ಪು ಸಾಂಬಾರು ಈ ಥರ ಹುಳಿ ಬಿಟ್ಟು ಮಾಡುವಂಥ ಸಾಂಬಾರು ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಅಂದರೆ ಸ್ವಲ್ಪ ಕಡಿಮೆ, ಮಾಮಂಗೆ ಇಷ್ಟ ಆಗಲ್ವಲ್ಲ, ಎರಡೆರಡು ಮಾಡಬೇಕಲ್ಲ ಅಂಥೇಳಿ ನಾನು ಮಾಡಲ್ಲ. ಹಾಗೆ ಅವತ್ತು ನಮ್ಮಪ್ಪ ಆವಾಗಲೇ ನೋಡಿದೆ ಈ ವಿಡಿಯೋದಲ್ಲಿ, ಇದೇ ಅಪ್ಪನ ಲಾಸ್ಟ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ವಿಡಿಯೋ ಮಾಡಲಿಲ್ಲ. ನಮಗೂ ಈ ಥರ ಎಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಈ ಥರ ಎಲ್ಲ ಆಗುತ್ತೆ ಅಂದರೆ ನಾನು ವಿಡಿಯೋ ಎಲ್ಲ ಮಾಡ್ತಾಯಿದ್ದೆ. ಯಾರಿಗೆ ಗೊತ್ತು, ಮುಂದಾಗೋದೆಲ್ಲ ಗೊತ್ತಾಗಿದ್ದಿದ್ರೆ ನಾವು ಏನೇನೋ ಪ್ಲ್ಯಾನ್ ಮಾಡ್ತಿದ್ವೋ ಏನೋ ಗೊತ್ತಿಲ್ಲ. ಅವತ್ತು ನೋಡಿ ನಮ್ಮಪ್ಪ ಆರಾಮಾಗಿ ಇದೇ ಥರ ನಮ್ಮಪ್ಪ ಮಾತಾಡೋದಿರ್ಬೋದು, ಒಂದು ಸ್ಲೋ. ನಮ್ಮಪ್ಪ ಮಾತಾಡೋದು ಹೇಗೆ ಅಂದರೆ ನಿಧಾನಕ್ಕೆ ಮಾತಾಡೋದು. ಆಮೇಲೆ ಓಡಾಡೋದು ಅಷ್ಟೇ ನಿಧಾನಕ್ಕೆ ಓಡಾಡುತ್ತೆ. ವಾಕಿಂಗ್ ಮಾಡುವಾಗ ನೋಡ್ಬೇಕು ನೀವು, ತುಂಬ ಫಾಸ್ಟಾಗೆಲ್ಲ ವಾಕ್ ಮಾಡ್ತಿರ್ತಾರೆ. ಆದರೆ ಚೆನ್ನಾಗಿದೆ. ಏನಿಗೆ ಹೊಟ್ಟೆ ನೋವು ಆ ಥರದ್ದೆಲ್ಲ, ಬೆನ್ನು ನೋವು ಎಲ್ಲ ಏನೂ ಇರಲಿಲ್ಲ. ಫಂಕ್ಷನಲ್ಲೆಲ್ಲ ಫುಲ್ಲು ಚೆನ್ನಾಗಿ. ನಮ್ಮಪ್ಪ ಇನ್ನೊಂದೇನೆಂದರೆ ಮನೇಲಿದ್ದರೂ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿರ್ಬೇಕಂದ್ರೆ, ಮನೇಲಿದ್ದರೂ ಕೂಡ ಅವರು ಐರನ್ ಮಾಡಿರೋ ಬಟ್ಟೆಗಳನ್ನೇ ಹಾಕ್ಕೋಬೇಕು. ಒಬ್ಬ ವ್ಯಕ್ತಿ ಹೊರಗಡೆ ಹೋದರೆ ಯಾವ ರೀತಿ ರೆಡಿಯಾಗಿ ಹೋಗ್ತಾರೆ ಆ ರೀತಿ ರೆಡಿಯಾಗಿ ಮನೇಲಿ ಕೂರ್ತಾರೆ. ಕೆಳಗಡೆ ಮನೆಯಲ್ವ ಹಾಕಿಲ್ವಾ ಕೊಟ್ಟರೆ ಎಲ್ಲಾನು ವಿಡಿಯೋ ಮಾಡಬೇಕು. ನೀನು ಆಡ್ಮರಿ ಮೇಸಕ್ ಸೇರ್ಕೋ. ಎಲ್ಲೇ ಈ ತರ ಒಂದು ಈ ತರ ಅದೇ, ಇನ್ನೊಂದು ಈ ತರ ಏನಲ್ಲ, ಇನ್ನೊಂದು ಆ ತರ ಅದೇ, ಆ ತರ
ಪಾಪ ಇದನ್ನೆಲ್ಲ ಅಮ್ಮ ಗುಡ್ ಗುಡ್ ಗುಡ್. ಸುತ್ತ ಮೋಡ ರೇಂಬೋ ರೇಂಬೋ ಶೇಪ್ ಇದು ಬಂದಿದೆ, ಲೈಟ್ ಆಗಿ ರೇಂಬೋ ಕಲರ್. ಏನತ್ತಿ ಯಾರು ಏನು ಹಾಕಿದಾರಲ್ಲಿ ತಿಂತಾ ಆಯ್ತು. ಝೂಮ್ ಮಾಡಿದ್ದೀನಿ. ಚಿಕನ್ನು ನಾನ್ ವೆಜ್ ಏನು ಹಾಕಿ ನಾಳೆ ಅವ್ಕ ಹಬ್ಬ ನಾಯಿಗಳಿರ್ತಾವಲ್ಲ ಅವಕ್ಕಿಂತ ಏನಿಲ್ಲ ನೋಡಿ. ಭಯ ಏನಿಲ್ಲ. ಸೊಳ್ಳೆ ಅಪ್ಪ ಬೇಡ ಅಂತ ಅದಕ್ಕೆ ರೇಖೆಟ್ ಕೇಳ್ತು. ನಾನು ಇಸ್ಕೊಂಡ ಇವಳಿಗೆ ಕೋನ್ ತಂದಿದ್ರೆ ಇವಳಿಗೆ ತಿಂತವಳಿಗೆ ಎಲ್ಲ ಇಲ್ಲಿ ಕೋನ್ ನನ್ನ ಹತ್ರ. ಅಯ್ಯೋ ಚಿಕ್ಕ ಮಂಡಿ ಹೊಡಿತಾರೆ. ಇಲ್ಲ ಇಲ್ಲ ಮಮ್ಮಿ ಬೇಡ ಅಂತಾನೆ ಕೊಡಿಲಿ ಅಪ್ಪನ ಕೊಡೋಸೆ. ಯಪ್ಪ ಇಷ್ಟೊಂದ ಅದು ತಗಸ್ಕೊ ತಿಂತ ಕೂತವಳ. ಕೊಡ ಕಚ್ಕೊಬಿಡಿ. ಎಷ್ಟು 7:30 8 ಗಂಟೆ ನಮ್ಮಮ್ಮ 6:30 ಹಾಕಿ 6:30 ಬಿಟ್ಟಿದ್ದೀನಿ. ದೆವ್ವಗಳು. ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಫಂಕ್ಷನ್ ದಿನ ಈ ವಿಡಿಯೋ ಮಾಡ್ತಾ ಇರೋದು. ಅವತ್ತು ತಿಂಡಿ ಮಾಡೋ ಕೆಲಸ ಇರಲಿಲ್ವಲ್ಲ, ಎಲ್ಲ ಆರಾಮಾಗಿ ಇದ್ದಾರೆ. ಇವರು ದೇವಸ್ಥಾನಕ್ಕೆ ಅಂತೇಳಿ ಬೇಗ ರೆಡಿಯಾಗಿದ್ದಾರೆ. ಹಾಗೆ ತಿಂಡಿ ಬಂದು ಟೊಮೆಟೊ ಬಾತ್ ಅಂತ ಹೇಳಿದ್ವಿ. ಅವರು ಸ್ವಲ್ಪ ಟೊಮೆಟೊ ಬಾತ್ ಅಲ್ಲ, ಅದು ತರಕಾರಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ತರಕಾರಿ ಬಾತ್ ಥರ ಆಗಿತ್ತು, ಆದರೆ ಅಷ್ಟೊಂದೇನು ಟೇಸ್ಟ್ ಇರಲಿಲ್ಲ. ಅಂದರೆ ತರಕಾರಿ ಬಾತ್ ಥರ ಅನ್ನಿಸ್ತಾ ಇರಲಿಲ್ಲ ನಮಗೆ. ಓಕೆ, ಚೆನ್ನಾಗಿತ್ತು. ಮತ್ತು ಯಾರು ಅಷ್ಟು ಜನಕ್ಕೆ ಅಂದರೆ ನಮ್ಮ ಮನೇಲಿ ಎಷ್ಟು ಎಲ್ಲರೂ ಸೇರಿಸಿ ಒಂದು 13 ಜನ ಏನೋ ಆಗ್ತೀವಿ ಎಲ್ಲರೂ ಸೇರಿಸಿದ್ರೆ. ಮೈನನ್ ಫ್ಯಾಮಿಲಿ 4, ಪ್ರವೀಣನ್ ಫ್ಯಾಮಿಲಿ 4, ನಮ್ಮ ಫ್ಯಾಮಿಲಿ 3, ಆಮೇಲೆ ನಮ್ಮಪ್ಪ ನಮ್ಮವ್ವ ಮತ್ತು ನಮ್ಮ ಆಂಟಿ ಮೋನಿಕಾ ಇವ್ರನ್ನೆಲ್ಲ ಸೇರಿಸಿದ್ರೆ 15 ಜನ ಆಗ್ತೀವಿ. ಯಾರು ತಿಂಡಿ ಎಲ್ಲ ಮಾಡ್ಕೊಂಡು ಕೂರ್ತಾರೆ ಅಂತೇಳಿ ಮಾಡಿರಲಿಲ್ಲ. ಅದಕ್ಕೆ ಭಟ್ರಿಗೆ ಹೇಳ್ಬಿಟ್ವಿ, ಹೇಗಿರು ಬಂದಿರ್ತಾರಲ್ಲ ಬೆಳಗಿನ ಜಾವ ಬೇಗನೆ ಬರ್ತಾರೆ, ಅದಕ್ಕೆ ಅವರಿಗೆ ಟೊಮೆಟೊ ಬಾತ್ ಅಂತ ಹೇಳಿದ್ವಿ. ಆದರೆ ಅವರು ತರಕಾರಿ ಬಾತ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ನಾನು ಕೂಡ ರೆಡಿ ಆಗಿಬಿಟ್ಟು ಚೈತ್ರವರು ಅಲ್ಲಿ ಹೋಗಿ ನಾನು ರೆಡಿ ಆಗೋದ್ರೊಳಗಡೆ ಅವರು ಕೂಡ ದೇವಸ್ಥಾನದಿಂದ ಬಂದು ಮತ್ತು ಅವರು ಕೂಡ ರೆಡಿ ಆದರು. ಹಾಗೆ ನಾನೆಲ್ಲ ರೆಡಿಯಾಗಿದ್ನಲ್ಲ, ಹಾಗೆ ಜನಗಳು ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಒಂದು ರೌಂಡು ವೀಡಿಯೋ ಬರೋಣ ಏನೆಲ್ಲ ಅಡುಗೆ ಆಗಿದೆ ಅಂತೇಳಿ ಹೋಗಿದ್ದೆ. ಹಾಗೆ ಅಲ್ಲಿ ಕೇಳ್ತಾ ಇದ್ದೆ ನಮ್ಮ ಪ್ರವೀಣ, ಇದೆಲ್ಲ ವೀಡಿಯೋ ಮಾಡಬೇಕಾ ಅಂತ ಕೇಳ್ತಾ ಇದ್ದ. ಮತ್ತು ಏನೆಲ್ಲ ಅಡುಗೆ ಮಾಡಿದ್ದೀವಿ ಅಂತೆಲ್ಲ ಹೇಳ್ಬಾರ್ದಾ ಅಂತ ನಾನು ಮಾತಾಡಿಕೊಂಡು ನಾನು ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಜಾಗ ಇದೆ, ಅಂದರೆ ಸೈಟು ಅದನ್ನು ಕ್ಲೀನ್ ಮಾಡಿಸಿ ಅಲ್ಲೇ ಎಲ್ಲ ಶಾಮಿಯಾನ ಎಲ್ಲ ಹಾಕಿ ಅಲ್ಲೇ ಎಲ್ಲ ಊಟಕ್ಕೆ ಮತ್ತು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ವಿ. ಅಂದರೆ ನಾನು ಹೋದಾಗ ಒಂದು ಮುದ್ದೆ ಆಗ್ತಾಯಿತ್ತು, ಹಾಗೆ ಒಂದು ಚಿಕನ್ ಆಗಿತ್ತು, ಇನ್ನೊಂದೇನೋ ಒಂದು ಮಟನ್ ಸಾಂಬಾರೇನೋ ಅಷ್ಟೇ ಆಗಿದ್ದು. ಇನ್ನು ಬೋಟಿ ಗಜ್ಜು ಮತ್ತು ಸುಮಾರು ಇನ್ನೂ ಐಟಮ್ಗಳೆಲ್ಲ ಆಗಬೇಕಿತ್ತು, ಅದು ಆಗಿರಲಿಲ್ಲ. ನನಗೆ ಸದ್ಯಕ್ಕೆ ನಾನು ಹೋದಾಗ ಇಷ್ಟ ಆಗಿತ್ತು, ಅದನ್ನಷ್ಟೇ ವೀಡಿಯೋ ಮಾಡಿಕೊಂಡು ಬಂದೆ. ಅದಕ್ಕೆ ಇದನ್ನೆಲ್ಲ ವೀಡಿಯೋ ಮಾಡಬೇಕಾ ಅಂತ ಕೇಳ್ತಾ ಇದ್ದ. ಮಟನ್ ಸಾಂಬಾರು ಮತ್ತು ಚಿಕನ್ 2 ಆಗಿದೆ, ಇನ್ನು ಬೋಟಿ ಗೊಜ್ಜು, ರೈಸು ಮತ್ತು ಸ್ವಲ್ಪ ಗೀ ರೈಸ್ ಎಲ್ಲ ಮಾಡಿಸಿದ್ವಿ, ಮತ್ತು ಪಾಯಸ ಈ ಥರದ್ದೆಲ್ಲ ಆಗಬೇಕಿತ್ತು. ನಾನು ಸದ್ಯಕ್ಕೆ ಅಷ್ಟಾಗಿತ್ತಲ್ಲ, ಮತ್ತು ಆಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ ಜನಗಳೆಲ್ಲ ಬಂದಮೇಲೆ,
ಅದಕ್ಕೆ ವಿಡಿಯೋ ಬಂದುಬಿಡೋಣ ಅಂಥೇಳಿ ಇಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಮಾಡಿಕೊಂಡು ಮತ್ತು ಇನ್ನು ಜನಗಳೆಲ್ಲ ಬಂದಮೇಲೆ ಅಲ್ಲಿ ಅವ್ರನ್ನೆಲ್ಲ ಮಾತಾಡ್ಸೋದು ಆ ಥರದ್ದೆಲ್ಲ ಇರುತ್ತಲ್ವ, ಮತ್ತು ಈ ಕಡೆಗೆ ಬರೋಕ್ಕಾಗಲ್ಲ. ಎಲ್ಲ ರೆಡಿ ಆಗಿದೆ. ಇನ್ನು ಅಡುಗೆ ಎಲ್ಲ ಆದಮೇಲೆ ಒಂದು 12:30 ಆ ಥರ ಎಲ್ಲ ಆಗುವಾಗ ಜನಗಳಿಗೆ ಊಟ ಕೊಡುವಂಥದ್ದು. ನೋಡಿ, ದೇವ್ರ ಹೆಸ್ರು ಹೇಳ್ಕೊಂಡು ನಾವೆಲ್ಲ ಊಟ ಮಾಡುವಂಥದ್ದು ಈ ಥರ. ಇಲ್ಲಿ ಮಕ್ಕಳು ಸುಮ್ಮನೆ ಬಂದಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ ಅಷ್ಟೇ. Dear parents, good morning all. Any issues faced in ordering or delivering books, please contact me or the school office. No need to panic. Thanks. ಫಸ್ಟ್ ಟೈಮ್ ಮೋನಿಕಾ ಟೀ ಮಾಡ್ತಿರೋದು, ನಾವು ಕುಡಿತಿರೋದು. ಮೈಸೂರು ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಏನು ಹೇಳಿ? ಟವಲ್ ಹೊಡ್ಯಾಕಲ್ಲ, ಹಾಂ ಹಾಂ, ಬಟ್ಟೆಗಳನ್ನು ತಕ್ಬಿಡು. ಆಮೇಲೆ ಇನ್ನೇನು. ಓಕೆ. ಹಾಗೆ ಮಧ್ಯಾಹ್ನ ಆಗ್ತಾ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಮೋನಿಕಾ ಟೀ ಮಾಡ್ತಾಯಿದ್ಲು. ಅವಳು ಫಸ್ಟ್ ಟೈಮ್ ಟೀ ಮಾಡ್ತಿರೋದು, ಅಂದರೆ ಮೈಸೂರಲ್ಲಿ ಮಾಡ್ತಾಳಂತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಫಸ್ಟ್ ಟೈಮ್ ಅವಳು ಟೀ ಮಾಡ್ತಿರೋದನ್ನ ಕುಡಿತಾ ಇರೋದು. ಚೆನ್ನಾಗಿ ಮಾಡಿದ್ಲು. ಅವತ್ತು ಸ್ವಲ್ಪನೇ ಮಾಡಿದ್ಲು, ನಾವೆಲ್ಲ ಕುಡ್ದಿಲ್ಲ. ಆದರೆ ನೆಕ್ಸ್ಟ್ ಡೇ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು. ಆದರೆ ಅವಳು ಸ್ವಲ್ಪನೂ ಕೂಡ ಹಾಲಿಗೆ ನೀರು ಹಾಕಲ್ಲ, ಆ ಥರ ಟೀ ಮಾಡ್ತಾಳೆ. ಅದಕ್ಕೆ ಟೀ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ, ಚೆನ್ನಾಗೂ ಇತ್ತು. ಹಾಗೆ ನಮ್ಮ ಚೈತ್ರ ಬಂದುಬಿಟ್ಟು ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ನಲ್ಲ, ಅದಕ್ಕೆ ಫೋಟೋ ತೆಗಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಬಾತ್ರೂಮ್ ಇದೆ, ಅಲ್ಲಿ ಫೋಟೋ ತೆಗಿಯಲ್ಲ, ಹೊರಗಡೆ ಹೋದರೆ ಚೆನ್ನಾಗಿ ಬರುತ್ತೆ, ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವಳು ಇಲ್ಲ, ಇಲ್ಲೇ ಒಂದೆರಡು ಫೋಟೋ ತೆಗಿ, ಈ ಕಡೆ ನಿಂತ್ಕೊಳ್ತೀವಿ ಅಂತ ಹೇಳಿದ್ಲು. ಆಮೇಲೆ ಅವನದು ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಬೇರೆ ಮೊಬೈಲ್ ಎತ್ಕೊಬಂದ್ಲು. ಅದ್ರಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಅದ್ರಲ್ಲಿ ತೊಗೊಳ್ತಾಯಿದ್ಲು. ಅವಳು ಸೀರೆ ಹಾಕಿರೋದು ಪ್ಯೂರ್ ಕಾಟನ್ ಸೀರೆ. ಹಾಗೆ ನೋಡಿ, ನಮ್ಮಪ್ಪ ಕೂತ್ಕೊಂಡು ಪೇಪರಲ್ಲಿ ಪದಬಂಧ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಫಿಲ್ ಮಾಡ್ತಾಯಿದ್ರು. ನಾನು ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಮ್ಮಪ್ಪ ಪೇಪರ್ನ ಒಂದು ಸ್ವಲ್ಪನೂ ಕೂಡ ಬಿಡಲ್ಲ. ಬೆಳಿಗ್ಗೆ ಎದ್ದು ತಿಂಡಿ ತಿಂದ್ಕೊಂಡು ಟೀ ಕುಡ್ಕೊಂಡು ಪೇಪರ್ ಇಟ್ಕೊಂಡು ಕೂತ್ರೆ ಕೈಯಲ್ಲಿ ಒಂದು ಅಕ್ಷರನೂ ಬಿಡಲ್ಲ, ಎಲ್ಲನೂ ಕೂತ್ಕೊಂಡು ಓದೋದು. ಮತ್ತು ನೀಟಾಗಿ ಅಲ್ಲಿ ನಾವೇನು ಗೆಸ್ ಮಾಡಿದ್ವಿ ಅದೇ ಆಗೋದು. ನಾವೇನು ಗೆಸ್ ಮಾಡಿದ್ವಿ ಅದೇ ಆಗೋದು. ನೋಡ್ಕೋಬೇಕಲ್ಲ, ಬಾಸ್ಕೊತೀನಿ ಸ್ವಲ್ಪ. ಏನಾಗ್ಬೇಕು? ಚಿಕ್ಕ ಮೈದಾನ ಮಗ ಮಗ ಕಣ, ಪುಟಾಣಿ ಪಾಪ. ಮಗ ಕಣ, ಚಿಕ್ಕಮ್ಮ. ಯಾರ ಅವ್ನ್ ದೀಪು ಯಾವಾಗ್ಲೂ ಅತ್ತೆ ಅತ್ತೆ ಅಂತಾನೆ ಕರೀತಿರ್ತಾನೆ. ಅಮ್ಮ ಅನ್ಬೇಕು, ಇವ್ರೆಲ್ಲ ಚಿಕ್ಕಮ್ಮ ಅನ್ಬೇಕು. ಯಾರಾದ್ರು ಅಂದ್ರೆ ಯಾರು ಅನ್ನಲ್ಲ, ಚಿಕ್ಕತ್ತೆ ಅಂತ ಕರಿ. ಅಣ್ಣ, ಚಿಕ್ಕಣ್ಣ. ಚಿಕ್ಕ ವಯಸ್ಸಲ್ಲಿ
ಆ ಪ್ಯಾಂಟಲ್ಲಿ ಸ್ಟೈಲ್ ಮಾಡ್ತಿದ್ಯಾ ಅಂತಾನೆ ಗೊತ್ತಿಲ್ಲ, ಡ್ರೆಸ್ಸರಿ ಹೆಂಗೆಂಗೋ ಕಾಣಿಸ್ತಾ ಇದೆ. ಏನಿಲ್ಲ, ಬೈತೀರಾ ನೀವ್ ಹೇಳಿದ್ರೆ. ಏನಿಲ್ಲ ಬಿಡಿ, ಅವ್ರನ್ನ ರೇಗಿಸ್ತಾ ಇದ್ದೇವೆ. ಏನಂತ? ದೆವ್ವಗಳು ಕಾಣಿಸಲ್ಲ ಫೋನಲ್ಲಿ ಅಂತ. ಅಯ್ಯೋ ಏ ಅಮ್ಮ, ನನ್ ತೋರಿಸ್ಲ ನಿಮ್ ಮಗ್ಳು ಹೆಂಗ್ ನಗ್ತಾಳೆ ಅಲ್ಲಿ. ನಾನು ಚೆನ್ನಾಗಿ ಅಂತ ಆಗ್ಬಿಟ್ಟೆ ಆಂಟಿ. ಮೋನಿಕಾ ಅಕ್ಕ ಪಿಂಕು ಹಿಂಗೆ ತಾನೇ ಸ್ಮೈಲ್ ಮಾಡೋದು. ಸ್ಟೈಲ್ ಆಗಿ ನಿಂತ್ಕವ ನೀನು. ಹಾ ಹಂಗೆ ಸ್ಮೈಲ್ ಮಾಡು, ಸ್ವಲ್ಪ ಕೈಯೆಲ್ಲ ಬೇರೆ ತರ ಮಾಡು. ಹಾ ಹಂಗೆ ನಾನು ಹಂಗ್ ಮಾಡ್ತೀನ, ಹಿಂಗೆ ಹೇಳೋದು. ನಾನು ಹಂಗ್ ಮಾಡ್ತೀನಿ, ಬೇಡ ಅಲ್ಲಿ ತೋರಿಸ್ಬೇಡ. ಹೋಗುವ. ಯಾಕೆ ಮದ್ವೆ ಆಗ ಹುಡ್ಗ ಹೀರೋ ಹೀರೋ ಹೀರೋ. ಆಯ್ತು ಒಬ್ಬವ ನೀನ್ ಆಮೇಲೆ ಮಾಡ್ಕವೀರಿ. ಇದೆಲ್ಲ ಒಂದು ಹಿಂಗ್ ಬರೀ ತುರುರು 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 ತುರುರು. ಇಲ್ಲಿ ಕ್ಲಾರಿಟಿನೇ ಇಲ್ವಲ್ಲ, ಫೋನಿಂದ ಕಾಣಿಸ್ತಾ ಇದೆ. ಚೂರು ಗುಡ್ಕೊಂಡ್ರೆ ಅಲ್ಲೊಂದು ಓಟಿ ಪಂಚಮುಖಿ ಎಲ್ಲ ಇಲ್ಲ ಎಲ್ಲ ಸ್ವಲ್ಪ ಓ ಇರಿ ಅಂತ ನಾನು ಇದ್ದಾಗ ಹೆಂಗಿದ್ದೆ? ಓಡಾಡ್ತಿದ್ದೆ. ಏನು ಓಡಾಡ್ತಿದ್ದೆ? ಗೋಬಿ ಗೋಬಿ ಗೊಣೆ ಗೊಣೆ. ಇಲ್ಲ ದನ ತಗದಿನಿ. ಹೌದಾ? ಅಲ್ಲವ ಯಾವ್ದನ ನನಗೊಂದು. ಕೊಪ್ಪಡಿಲ್ಲ ಇವನ್ ಕುರಿ ಮರಿ ನನ್ಗೆ ಹಸು ಆಯ್ತಾ. ಹಾ ಹಿಡ್ಕೊ ಒಯ್ತಾ ಇರೋದ ಆಯ್ತಾ. ಕೊಡಲ್ಲ ಯಾವಳ್ಳಂತ ಕೊಟ್ಟಿಲ್ಲ. ಕುತ್ಕೊಂಡು ಹಿಡೀರಿ ಅಣ್ಣ. ಹೋಗು ಹೋಗು. ಹೋಗಿ ಹೋಗಿ. ನಾವು ಚೈತ್ರ, ನಾನು, ಮೈನಾ ಇಲ್ಲಿ ಕುತ್ಕೊಂಡು ಬಂದವನ್ನೆಲ್ಲ ಹೀಗೆ ಮಾತಾಡಿಸ್ತಾ ಇದ್ವಿ. ನಮಗೆ ಫಸ್ಟ್ ಐಡಿಯಾನೇ ಇಲ್ಲ, ಏನಂದರೆ ಜನಗಳು ಬಂದು ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೋತಾರೆ ಅಂದರೆ ಊಟ ಆಗೋಕ್ಕಿಂತ ಮೊದಲು ಅಂತ. ಆಮೇಲೆ ಈ ಪಾರ್ಕಿಂಗ್ ಪ್ಲೇಸ್ ಇತ್ತಲ್ಲ, ಇಲ್ಲೇ ಎಲ್ಲರೂ ಬರ್ತಾರೆ ಹೇಗಿದ್ರು ಅಂದ್ಬಿಟ್ಟು ಆಮೇಲೆ ಇಲ್ಲೊಂದಷ್ಟು ಚೇರ್ಗಳನ್ನ ಹಾಕ್ಸಿ ಆಮೇಲೆ ಬಂದವನ್ನೆಲ್ಲ ಮಾತಾಡಿಸಿ ಇಲ್ಲೇ ಕೂರಿಸ್ತಾ ಇದ್ವಿ. ಆಮೇಲೆ ಊಟದ್ದು ಇದೆಲ್ಲ ಖಾಲಿ ಆದಮೇಲೆ ಅಲ್ಲಿಗೆ ಜನಗಳನ್ನ ಕಳಿಸ್ತಾ ಇದ್ವಿ. ಆ ಥರ ಆಯಿತು. ಚೆನ್ನಾಗಿತ್ತು ಊಟ ಅಂತೂ ಸಖತ್ತಾಗಿತ್ತು, ಏಕೆಂದರೆ ನಾಟಿ ಮರಿಗಳಲ್ವ, ಚೆನ್ನಾಗಾಗಿತ್ತು ಅಡುಗೆ ಎಲ್ಲ. ಅದಾದಮೇಲೆ ಮತ್ತೆ ಯಾವುದೇ ವಿಡಿಯೋ ಮಾಡಲಿಲ್ಲ. ಇದು ಬಂದು ಸಂಜೆ, ಅಂದರೆ ಪ್ರವೀಣನಿಗೆ ಸೋಮವಾರ ಕೆಲಸ ಇದೆ ಅಂಥೇಳಿ ಅವನು ನೈಟು ಹೊರಟ. ಹಾಗೆ ಕೌಶಿನೂ ಕೂಡ ನಾನು ಅವ್ರ ಜೊತೆನೇ ಹೊರಡ್ತೀನಿ, ನಾಳೆ ಅಲ್ಲಿಂದನೇ ಬರ್ತೀನಿ ಮನೆಗೆ, ನೀವು ಬನ್ನಿ ಅಂದ್ಬಿಟ್ಟು ಅವನು ಕೂಡ ರಾತ್ರಿಯೇ ಚೈತ್ರ ಅವ್ರ ಜೊತೆ ಅವನು ಕೂಡ ಹೊರಟ.
ಸರಿ ಆಯಿತು ಬಿಡು, ಬೆಳಿಗ್ಗೆಗೆ ನಾವು ಒಂದು 4 ಗಂಟೆಗೆ ಅವ್ರ ಮನೆಯಿಂದ ಬಿಟ್ಟರೆ ಸಾಕು, ನಾವು ಅಷ್ಟೊತ್ತಿಗೆ ಬರ್ತೀವಿ, ನೀನು ಹಾಗೆ ಬಾ ಅಂತ ಹೇಳಿಬಿಟ್ಟು ಕಳಿಸಿದ್ವಿ. ಆಮೇಲೆ ಇವರು ಕೂಡ ಹೊರಟರು. ಇದೆಲ್ಲ ಆದಮೇಲೆ ಮನೇಲಿ ಇರುತ್ತಲ್ಲ ನಾನ್ ವೆಜ್ ಉಳಿದಿರೋದು ಅದನ್ನೆಲ್ಲ ಬಿಸಿ ಮಾಡೋದು ಇದೆಲ್ಲ ಮಾಡ್ತಾಯಿದ್ವಿ. ಹಾಗೆ ಮಾಮನೂ ಕೂಡ ಒಂದು ರೌಂಡು ಫ್ರೆಂಡ್ಸ್ಗಳ ಜೊತೆ ರೌಂಡ್ ಹಾಕ್ಕೊಂಡು ಬರ್ತೀನಿ ಅಂತ ಅವರು ಕೂಡ ಹೊರಟರು. ನಾನು ಹಾಗೆ ಮನೆಗೆ ಹೋಗಿ ಎಲ್ಲ ಸಾಂಬಾರೆಲ್ಲ ಒಂದು ಸ್ವಲ್ಪ ಅಂದರೆ ಒಂದಷ್ಟು ಉಳಿದಿರೋದನ್ನೆಲ್ಲ ಅವರಿಗೆ ಇವರಿಗೆಲ್ಲ ಕೊಟ್ವಿ. ಮತ್ತು ಇನ್ನು ಉಳಿದಿರೋದನ್ನೆಲ್ಲ ನಾವು ಬೇಗನೆ ಊಟ ಮಾಡ್ಕೊಂಡ್ವಿ. ಏಕೆಂದರೆ ಸಾಂಬಾರು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರ್ತಾರಲ್ಲ, ಸ್ವಲ್ಪ ಹಾಳಾಗುತ್ತೆ ಅಂತೇಳಿ ಊಟ ಎಲ್ಲ ಮಾಡಿಕೊಂಡು ಹಾಗೆ ಕೂತಿದ್ರೆ ನೋಡಬೇಕಿತ್ತು ಜೋರು ಮಳೆ ಬಂತು. ಜೋರಂದರೆ ಮಳೆ ಜೋರಾಗೆ ಬಂತು. ಆಮೇಲೆ ಸ್ವಲ್ಪ ಹೀಗೆ ಸುಮ್ಮನೆ ಹನಿ ಥರ ಬಂತು ಅಷ್ಟೇ. ನಾವು ಅಂದ್ಕೊಂಡ್ವಿ ಫಸ್ಟು ಜೋರಾಗಿ ಮಳೆ ಬರುತ್ತೆ ಅಂತ, ಜೋರಾಗೇನು ಬರಲಿಲ್ಲ, ಸ್ವಲ್ಪ ಹನಿ ಹಾಕ್ಬಿಟ್ಟು ಹೋಯ್ತು ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್. ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಓಕೆ.